ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ತಾಲೂಕು ಕಾನೂನು ಸೇವಾ ಸಮಿತಿ ಚನ್ನಗಿರಿ, ನ್ಯಾಯವಾದಿಗಳ ಸಂಘ ಹಾಗೆ ಚನ್ನಗಿರಿ ತಾಲೂಕು ಆಡಳಿತ ಮತ್ತು ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನದ ವತಿಯಿಂದ ಮಾನವ ಹಕ್ಕುಗಳ ದಿನಾಚರಣಾ ಕಾರ್ಯಕ್ರಮವನ್ನು ಚನ್ನಗಿರಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮವನ್ನು ನ್ಯಾಯಾಧೀಶರಾದಂತಹ ಶಮಾ ಶ್ರೀವತ್ಸರ್ ಅವರು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರರಾದಂತಹ ಎನ್.ಜೆ. ನಾಗರಾಜ್ ಹಾಗೆಯೇ ತಾಲೂಕು ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಚಿಕ್ಕುಲಿಕೆರೆ ಸಿ.ಆರ್. ನಾಗೇಂದ್ರಪ್ಪನವರು ಹಾಗೆಯೇ ಗೌರವಾಧ್ಯಕ್ಷರಾದಂತಹ ಗಂಗಾಧರಯ್ಯನವರು ಮತ್ತು ಇ.ಒ. ಪ್ರಕಾಶ್ ಸೇರಿದಂತೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎಚ್. ಮೋಹನ ಹಾಗೆಯೇ ಮಲ್ಲಿಕಾರ್ಜುನ್, ರವಿಕುಮಾರ್, ಸುಧಾಕರ್ ಎಸ್ ಹಾಗೆಯೇ ರಾಜ್ಯ ಸಹ ಕಾರ್ಯದರ್ಶಿ ಎಂ.ಡಿ. ಅಲೀಂ, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಉಮಾದೇವಿ ಹಾಗೆಯೇ ತಿಪ್ಪೇಶ್ ಹಾಗೆಯೇ ಜೆ.ಎಸ್. ಮೋಹನ್ ಹಾಗೆಯೇ ಎ.ಆರ್. ಪಾಟೀಲ್ ಸೇರಿದಂತೆ ಇತರರು ಹಾಜರಿದ್ದರು. ಈ ಸಂದರ್ಭದಲ್ಲಿ ತಾಲೂಕು ವಿಶ್ವ ಮಾನವ ಹಕ್ಕುಗಳ ಪ್ರತಿಷ್ಠಾನದ ವತಿಯಿಂದ ಶಾಲಾ ಮಕ್ಕಳಿಗೆ ಪುಸ್ತಕ ಹಾಗೂ ಪೆನ್ನನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದ ಸಂಪೂರ್ಣ ನಿರ್ವಹಣೆಯನ್ನು ನಾಗರಾಜ ಬಿ. ಹಿರೇಮಳಲಿ ಹಾಗೂ ದೊಡ್ಡಬಾಯಿ ಸುರೇಶ್ ರವರು ನಿರ್ವಹಿಸಿ ಕಾರ್ಯಕ್ರಮದ ಯಶಸ್ವಿಯಾಗಿ ನಡೆಸಿಕೊಟ್ಟರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಬುಕ್ಸ್ ಅಲ್ಲೆಲ್ಲ ಚೆನ್ನಾಗಿ ಬರೀಬೇಕು. ನೋಟ್ಸ್ ಎಲ್ಲ ಮಾನವ ಹಕ್ಕುಗಳನ್ನ ನಾವು ಪ್ರತಿಯೊಬ್ಬರೂ ಸಹ ಪ್ರತಿಯೊಂದು ದಿನನಿತ್ಯದ ಜೀವನದಲ್ಲೂ ಅನುಭವಿಸ್ತಾ ಬರ್ತಾ ಇದ್ದೀವಿ. ಈ ಮಾನವ ಹಕ್ಕುಗಳ ಹಿನ್ನೆಲೆಯನ್ನ ನಾವು ಮೊದಲಿಗೆ ನೋಡೋದಾದ್ರೆ, ಮ್ಯಾಗ್ನಾ ಕಾರ್ಟಾದಿಂದ ಮಾನವ ಹಕ್ಕುಗಳನ್ನ ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ಜನ್ಮತಃ ಬರುವಂತ ಹಕ್ಕುಗಳಾಗಿರ್ತವೆ. ಮಾನವ ಹಕ್ಕುಗಳಂತ ಹೇಳಿದ್ರೆ ದೊಡ್ಡ ದೊಡ್ಡ ಹಕ್ಕುಗಳಲ್ಲ, ಬಹಳ ಸಣ್ಣ ಪುಟ್ಟವಾದಂತ ಹಕ್ಕುಗಳು. ಫಾರ್ ಎಕ್ಸಾಂಪಲ್, ಮಾನವನಾಗಿರೋದಕ್ಕೆ ನಾವು ಮಾನವರು ಅಂತ ಹೇಳಿ ತೋರಿಸೋದಕ್ಕೆ ಮೊದಲನೇ ಅಂಶ ನಮ್ಮಲ್ಲಿ ದಯೆ, ಕರುಣೆ ಹಾಗೂ ಪರಸ್ಪರ ಸಹಯೋಗ ಮಾಡುವಂಥದ್ದು. ಮೊದಲು ಮತ್ತೊಬ್ಬ ಮನುಷ್ಯನನ್ನ ನಾವು ಆತನು ಸಹ ಮಾನವ, ನಮಗೆ ಎಷ್ಟು ಜವಾಬ್ದಾರಿ ಹಾಗೂ ಗೌರವ ಇದೆಯೋ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಅಂತಸ್ತು, ಅವನ ಬಣ್ಣ, ಅವನ ವ್ಯಕ್ತಿತ್ವ, ಅವನ ಲಿಂಗ ಮೊದಲನೇ ಮಾನವನ ಹಕ್ಕು. ಈ ದಿನ ನಾನು ಬೆಳಿಗ್ಗೆ ಬಂದಾಗ ನಮ್ಮ ಎಲ್ಲರನ್ನು ಎದ್ದು ನಿಂತು ಪ್ರತಿಯೊಬ್ಬರು ಕೂಡ ನಮ್ಮನ್ನ ಸ್ವಾಗತ ಕೋರಿದ್ರಿ. ಇದು ಮೊದಲನೇ ಮಾನವನ ಹಕ್ಕು. ಗೌರವಿಸುವಂಥದ್ದು, ಸಭೆಯನ್ನ ಗೌರವಿಸುವಂಥದ್ದು ಮೊದಲನೇ ಹಕ್ಕು. ಅದು ಯಾರೇ ಆಗಿರ್ಬೋದು. ಎರಡನೇದಾಗಿ, ಪ್ರತಿಯೊಬ್ಬರಿಗೂ ಗೊತ್ತಿದೆ, ನಮ್ಮ ಸೊಸೈಟಿಯಲ್ಲಿ ಪ್ರತಿಯೊಂದು ಪಂಗಡಕ್ಕೂ, ಪ್ರತಿಯೊಂದು ಜಾತಿಗೂ, ಪ್ರತಿಯೊಂದು ರಿಲಿಜನಿಗೂ ಅಥವಾ ಪ್ರತಿಯೊಬ್ಬರಿಗೂ ಸಹ ಅವರಿಗೆ ಅವರದೇ ಆದ ಹಕ್ಕುಗಳಿದೆ. ಅದಲ್ಲದೆ ಮನುಷ್ಯನ ಜೀವಿತಾವಧಿಯನ್ನ ನಾವು 100 ವರ್ಷ ಅಂತ ಹೇಳಿ ಅಥವಾ 80 ವರ್ಷ ಅಂತ ಹೇಳಿ ನಾವು ಗಣನೆಗೆ ತೆಗೆದುಕೊಂಡಾಗ, ಹುಟ್ಟುವಾಗ ಮಗುವಿಗೆ ಅದು ಬೆಳೀತಾ ಬೆಳೀತಾ ಆ ಮಗುವಿಗೆ ಎಜುಕೇಶನ್ ರೈಟ್ಸ್ ಆಗಿರ್ಬೋದು, ಈಟಿಂಗ್ ರೈಟ್ಸ್ ಆಗಿರ್ಬೋದು, ರೈಟ್ ಟು ಫುಡ್ ಆಗಿರ್ಬೋದು, ರೈಟ್ ಟು ಎಜುಕೇಶನ್ ಅಂಡ್ ಫ್ರೀ ಮೂವ್ಮೆಂಟ್ ಆಗಿರ್ಬೋದು. ಅದು ಬೆಳೆದ ನಂತರ ಅದಕ್ಕೆ ಸರಿಯಾದ ಕಾಲೇಜಿನಲ್ಲಿ ಸೀಟ್ ಸಿಗುವಂಥದ್ದು, ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೈಟ್ಸ್ ಅನ್ನ ನಾವು ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಅವರಿಗೆ ಕೊಡ್ತೇವೆ. ಅದೇ ಥರನೇ ನಮಗೆ ಓದಿದ ನಂತರ ಕೆಲಸಕ್ಕೆ ಸೇರ್ಬೇಕಂದಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ. ತಾನು ಓದಿರುವಂಥ ಅಥವಾ ತಾನು ವಿದ್ಯಾಭ್ಯಾಸ ಮಾಡಿರುವಂಥ ಹುದ್ದೆಗೆ
ಅಪ್ಲಿಕೇಶನ್ ಹಾಕೋದಕ್ಕೆ ಅಥವಾ ಆ ಹುದ್ದೆಗೆ ಸೇರ್ಪಡೆ ಆಗೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ರೈಟ್ಸ್ ಇದೆ. ಹಾಗೂ ಯಾರೆಲ್ಲ ಅದಕ್ಕೆ ಎಲಿಜಿಬಲ್ ಇರ್ತಾರೋ ಅವರನ್ನ ಆ ಹುದ್ದೆಗಳಿಗೆ ತಗೋತೀವಿ. ಇದು ಕೆಲಸಕ್ಕೆ ಸೇರೋವರೆಗೂ ಆಗಿದೆ. ಕೆಲಸಕ್ಕೆ ಸೇರಿದ ನಂತರ ಕೆಲಸದಲ್ಲಿ ಕೆಲಸ ಮಾಡ್ಬೇಕಂದಾಗ, ಈಗ ನಾವು ನೀವು ಎಲ್ಲರೂ ಕೂಡ ಸರ್ಕಾರಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀವಿ. ಈ ಕರ್ತವ್ಯ ನಿರ್ವಹಿಸಬೇಕಂದಾಗ ನಮಗೆ ಯಾವೆಲ್ಲ ಹಕ್ಕುಗಳಿವೆ, ಕೆಲವು ಬಾಧ್ಯತೆಗಳಿವೆ, ಅದರ ಜೊತೆಯಲ್ಲಿ ನಮಗೆ ಹಕ್ಕುಗಳು ಇದೆ. ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಮಾಡಿರುವಂತ ಕೆಲಸಕ್ಕೆ ತಕ್ಕನಾದ ಸಂಬಳವನ್ನು ನಮಗೆ ಕೊಡಬೇಕು. ನಮಗೆ ಹುಷಾರಿಲ್ಲದೆ ಇದ್ದಾಗ ರಜೆಗಳನ್ನು ಕೊಡಬೇಕು. ಇದು ಬೇಸಿಕ್ ರೈಟ್ಸ್. ಇದು ನಾವು ಗೌರ್ಮೆಂಟ್ ಆಫೀಷಿಯಲ್ ಇದ್ದೀವಿ ಅಥವಾ ನಾವು ಎಲ್ಲೋ ಬೇರೆ ಕಡೆ ಇದ್ದೀವಿ ಅಂತ ಹೇಳಿ ಕೊಡೋದಲ್ಲ. ಮನುಷ್ಯನಾಗಿ ಹುಟ್ಟಿದ ನಂತರ ಜೀವನ ಮಾಡೋದಕ್ಕೆ ಬೇಕಾಗಿರುವಂತ ಬೇಸಿಕ್ ನೆಸೆಸಿಟೀಸ್ ಅನ್ನ, ಬೇಸಿಕ್ ರೈಟ್ಸ್ ಅನ್ನ ನಮಗೆ ಮಾನವ ಹಕ್ಕುಗಳ ರೂಪದಲ್ಲಿ ಕೊಟ್ಟಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ನಾವೀಗ ಕೆಲಸ ಮಾಡ್ತೀವಿ, ಒಂದು 25-30 ವರ್ಷ ಕೆಲಸ ಮಾಡ್ತೀವಿ. ಅದಾದ ನಂತರ ರಿಟೈರ್ಮೆಂಟ್ ಆಗುತ್ತೆ. ರಿಟೈರ್ಮೆಂಟ್ ಆದಾಗ ಏನಾಗುತ್ತೆ, ನಮಗೆ ಮೊದಲನೇದು ರಿಟೈರ್ಮೆಂಟಲ್ ಬೆನಿಫಿಟ್ಸ್ ಅನ್ನ ಕೊಡಬೇಕು. ರಿಟೈರ್ಮೆಂಟಲ್ ಬೆನಿಫಿಟ್ಸ್ ಅನ್ನ ಡಿಲೇ ಮಾಡೋಕ್ಕಾಗಿಲ್ಲ. ಡಿಲೇ ಮಾಡಿದಾಗಲೂ ಕೂಡ ಅದು ನಮ್ಮ ಮಾನವ ಹಕ್ಕುಗಳ ದೋಷಣೆ ಆಗುತ್ತೆ. ರಿಟೈರ್ಮೆಂಟ್ ಬೆನಿಫಿಟ್ಸ್ ಆಗುತ್ತೆ. ಅದಾದ ನಂತರ ನಾವು ನಮ್ಮ ಪರಿವಾರದ ಜೊತೆಗೆ ನಾವು ಜೀವನ ಸಾಗಿಸ್ತಾ ಇರ್ತೀವಿ. ಅದಾದ ನಂತರ ನೆಕ್ಸ್ಟ್ ದ ಸೇಮ್ ಸೈಕಲ್ ವಿಲ್ ರಿಪೀಟ್ ವಿತ್ ದಿ ನೆಕ್ಸ್ಟ್ ಪರ್ಸನ್. ತಮ್ಮ ಮಗ ಆಗ್ಬೋದು, ಮಗಳಾಗ್ಬೋದು. ಇದು ಒಂದು ಜೀವನದ ಸರ್ಕಲ್ ಅಂತ ಹೇಳಿ ಹೇಳ್ಬೋದು. ಇದು ಒಂದು ನಿಟ್ಟಿನಲ್ಲಾದ್ರೆ ಪ್ರತಿಯೊಬ್ಬ ಪ್ರಜೆಗೂ, ಪ್ರತಿಯೊಬ್ಬ ಮಹಿಳೆಗೂ, ಪ್ರತಿಯೊಬ್ಬ ಪುರುಷನಿಗೂ ತನ್ನದೇ ಆದ ಕೆಲವು ಹಕ್ಕುಗಳಿದೆ. ಅದರಲ್ಲಿ ಮೊದಲನೇದು ರೈಟ್ ಟು ಸ್ಪೀಚ್, ರೈಟ್ ಟು ಎಜುಕೇಶನ್, ರೈಟ್ ಟು ಫ್ರೀಡಮ್ ಆಫ್ ಮೂವ್ಮೆಂಟ್. ಹೀಗೆ ಮೂಲಭೂತ ಹಕ್ಕುಗಳನ್ನ ನಮಗೆ ಭಾರತ ಸಂವಿಧಾನ ಆರ್ಟಿಕಲ್ 19ರಲ್ಲಿ ಹೇಳಿದ್ದಾದ್ರೂ ಅದನ್ನ ಮೂಲತಃವಾಗಿ ತಗೊಂಡಿರೋದು ಮ್ಯಾಗ್ನಾ ಕಾರ್ಟಾದಿಂದ. ಈ ಎಲ್ಲ ಹಕ್ಕುಗಳು ಮಾನವನಿಗೆ ಇದ್ದಾಗ್ಯೂ ಕೂಡ ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ನಮ್ಮ ಸುತ್ತಮುತ್ತಲು ಆಗುವಂತ ಬಹಳಷ್ಟು ಶೋಷಣೆಗಳನ್ನ ನೋಡ್ತೀವಿ. ಆ ಶೋಷಣೆಗಳನ್ನ ನೋಡಿದಾಗ ಸಮಾಜ ಈಗ ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ, ನಮ್ಮ ಮುಂದೆನೆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಆ ಆಕ್ಸಿಡೆಂಟಿಗೆ ಹೋಗಿ ನಾವು ಹೆಲ್ಪ್ ಮಾಡಬೇಕಾ ಅನ್ನೋ ಪರಿಸ್ಥಿತಿ ಈಗ ಸಮಾಜ ಬಂದಿದೆ. ನಮ್ಮ ಮುಂದೆನೆ ಒಬ್ಬ ಬಿದ್ದಿರ್ತಾರೆ, ಅವರು ಒದ್ದಾಡ್ತಾ ಇರ್ತಾರೆ, ನರಳುತ್ತಾ ಇರ್ತಾರೆ. ಅವ್ರಿಗೆ ನಾವು ಹೋಗಿ ಸಹಾಯ ಮಾಡಬೇಕಾ? ಮಾಡಿದ್ರೆ ನಾಳೆ ಪೊಲೀಸ್ ಕೇಸಲ್ಲಿ ನಾವು ಓಡಾಡ್ಬೇಕಾಗತ್ತೆ. ನಾಳೆ ನಮ್ಮನ್ನ ವಿಟ್ನೆಸ್ ಮಾಡ್ತಾರೆ. ನಾವು ಸುಮ್ಮನೆ ಕೋರ್ಟಿಗೆ ಓಡಾಡ್ಬೇಕು. ನಮಗೆ ಯಾಕೆ ಅನ್ನೆಸೆಸರಿ ರಿಸ್ಕ್ ಯಾಕೆ? ನಾವು ನೋಡಿದ್ರು ನೋಡದೆ ಇರೋ ತರ ಹೋಗ್ಬಿಡೋಣ. ಈ ಪರಿಸ್ಥಿತಿಗೆ ನಮ್ಮ ದೇಶ ಬರ್ತಾ ಇದೆ. ಈ ಪರಿಸ್ಥಿತಿ ನಾವು ಬೇರೆ ಹೊರ ದೇಶಗಳಲ್ಲಿ ಆಲ್ರೆಡಿ ನೋಡಿದ್ದೀವಿ. ಅಲ್ಲಿ ಈ ರೀತಿ ಮಾಡಿದ್ರೆ ಅದೊಂದು ಕಾನೂನು, ಈ ರೀತಿ ಮಾಡಿದಾಗ ಅದು ಕಾನೂನು ಮುರಿದಾಗುತ್ತೆ ಅಂತ ಹೇಳಿ ಅಲ್ಲಿ ಕಾನೂನುಗಳನ್ನ ತಗೊಂಡು ಬಂದಿದ್ದಾರೆ. ನಮ್ಮ ದೇಶದಲ್ಲಿ ಆ ರೀತಿ ಕಾನೂನುಗಳನ್ನ ತರಬೇಕಾದ ಪರಿಸ್ಥಿತಿ ಬಂದಿದೆ. ಮನುಷ್ಯ ಸಂಕುಲ ಇತಿಹಾಸದಿಂದ 2 ಜಾಗತಿಕ ಯುದ್ಧಗಳಿಂದ ತತ್ತರಿಸಿ ಹೋಗಿ ರಕ್ತಪಾತಗಳನ್ನು ಕಂಡು ಮಾನವ ಹಕ್ಕುಗಳನ್ನು ಸಂರಕ್ಷಣೆ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಸೃಷ್ಟಿಯಾದಂಥದ್ದೇ ಈ ಮಾನವ ಹಕ್ಕುಗಳ ವೇದಿಕೆ. ಈ ಮಾನವ ಹಕ್ಕುಗಳ ವೇದಿಕೆ ಮುಖ್ಯ ಕೆಲಸ ಏನು ಅಂತಂದ್ರೆ, ನಮ್ಮ ಸಂವಿಧಾನ ಪ್ರದತ್ತ ಹಕ್ಕುಗಳನ್ನು ಸಂವಿಧಾನಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ರಕ್ಷಣೆ ಮಾಡುವಲ್ಲಿ ಕಾರ್ಯನಿರ್ವಹಿಸಬೇಕು. ಆ ನಿಟ್ಟಿನಲ್ಲಿ 1993ರಲ್ಲಿ ಏನು ಕಾಯ್ದೆ ರೂಪಿತ ಆಗಿದೆ, ಆ ಕಾಯ್ದೆಗೆ ಅನುಗುಣವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಮಾನವ ಹಕ್ಕುಗಳ ಆಯೋಗ ರಚನೆ ಆಗಿದೆ. ಎಲ್ಲೆಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಆ ಹಕ್ಕುಗಳ ರಕ್ಷಣೆ ಮಾಡುವಂಥದ್ದು ಈ ಆಯೋಗಗಳ ಕರ್ತವ್ಯ. ಈ ಬಗ್ಗೆ ಎಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಈ ಆಯೋಗಗಳು ಈ ಸಂವಿಧಾನ ಪ್ರದತ್ತ ಹಕ್ಕುಗಳನ್ನು ಪಾಲನೆ ಮಾಡುವಲ್ಲಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿಕೊಂಡು ರಾಷ್ಟ್ರದ ನಾನು ಭಾರತ ಸಂವಿಧಾನಕ್ಕೆ ಸಂಪೂರ್ಣ ನಂಬಿಕೆ ಮತ್ತು ನಿಷ್ಠೆ ಹೊಂದಿದ್ದೇನೆ
ಹಾಗೂ ನಾನು ಮಾನವ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಮತ್ತು ಉತ್ತೇಜಿಸುವಲ್ಲಿ ನನ್ನ ಕರ್ತವ್ಯ ಸಂವಿಧಾನಾತ್ಮಕವಾಗಿ ನಿರ್ವಹಿಸುತ್ತೇನೆ. ನಾನು ಯಾವುದೇ ತಾರತಮ್ಯವಿಲ್ಲದೆ ಏನೇ ಆದರೂ ಎಲ್ಲ ಮಾನವ ಜೀವಿಗಳ ಹಕ್ಕನ್ನು ಗೌರವಿಸುತ್ತೇನೆ ಮತ್ತು ಎತ್ತಿ ಹಿಡಿಯುತ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ವಿಚಾರದಿಂದ, ಮಾತುಗಳಿಂದ ಅಥವಾ ನಡವಳಿಕೆ ಕೃತ್ಯಗಳಿಂದ ಬೇರೆಯವರ ಮಾನವ ಹಕ್ಕುಗಳನ್ನು ಉಲ್ಲಂಘಿಸುವುದಿಲ್ಲವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಆಜುಬಾಜಿನಲ್ಲಿ ಮಾನವನ ಹಕ್ಕುಗಳ ಮತ್ತು ಈ ದೇಶದ ಮುನ್ನಡೆಗೋಸ್ಕರವಾಗಿ ಒಂದು ಸಂವಿಧಾನಾತ್ಮಕವಾದ ಒಂದು ಕರಡನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರವಾಗಿ ಆ ಸಂದರ್ಭದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೋಸ್ಕರವಾಗಿ ಅನೇಕ ವಿಚಾರಗಳನ್ನು ತುಂಬಲಿಕ್ಕೆ ಒಂದು ಕರಡು ಸಮಿತಿಯನ್ನು ಮಾಡ್ತಾರೆ. ಅದರಲ್ಲಿ ನಮ್ಮ ಭಾರತ ದೇಶದಲ್ಲಿ ಈಗಾಗಲೇ ಮೇಡಮ್ ಅವರು ಹೇಳಿದ್ದಾರೆ, ಹಲವು ಹಕ್ಕುಗಳನ್ನು ನಮಗೆ ಕೊಟ್ಟರು. ಆ ಹಕ್ಕುಗಳು ಹೇಗೆ ಇರಬೇಕು, ಅವುಗಳ ರೂಪರೇಖೆಗಳು ಹೇಗಿರಬೇಕು, ಅವುಗಳ ವಿಸ್ತರಣೆ ಹೇಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಆದರೆ ಈಗಿದ್ದರೂ ಕೂಡ ವಿಶ್ವ ಮಾನವ ಹಕ್ಕುಗಳ ಬಗ್ಗೆ ಹೇಗೆ ವಿಶ್ವ ಮಾನವ ಹಕ್ಕುಗಳನ್ನು ನಾವು ಆಚರಣೆ ಮಾಡಬೇಕು ಇರ್ತಕ್ಕಂಥ ಪ್ರಪ್ರಥಮ ಬಾರಿಗೆ 1948 ಡಿಸೆಂಬರ್ 10ರಂದು ಪ್ಯಾರಿಸ್ ನಗರದಲ್ಲಿ ವಿಶ್ವ ಸಂಸ್ಥೆ ಒಂದು ಕರಡನ್ನು ಅಂಗೀಕರಿಸ್ತದೆ. ಅದು ಏನಂದ್ರೆ ಮಾನವ ಹಕ್ಕುಗಳ ದಿನಾಚರಣೆಯನ್ನ ಒಂದು ಘೋಷಣೆ ಮಾಡ್ತದೆ. ಅದು ಈ ವಿಶ್ವ ಕಂಡಂತ ಪ್ರಪ್ರಥಮ ಮಾನವ ಹಕ್ಕುಗಳ ದಿನಾಚರಣೆಯ ಘೋಷಣೆ ಆಗಿರ್ತದೆ. ನಂತರ ಯಾರು ಇದನ್ನ ಉದ್ದೇಶ ಏನು, ಈ ಮಾನವ ಹಕ್ಕುಗಳ ದಿನಾಚರಣೆಯನ್ನ ಏಕೆ ನಾವು ಆಚರಣೆ ಮಾಡಬೇಕು ಎಂತಕ್ಕಂಥ ಉದ್ದೇಶ ಬಂದಾಗ, ಮಾನವನಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸಾರ್ವತ್ರಿಕವಾಗಿ ಜನಾಂಗ, ಬಣ್ಣ, ಭಾಷೆ, ಧರ್ಮ, ರಾಜಕೀಯ ಮತ್ತು ಇತರ ಅಭಿಪ್ರಾಯಗಳನ್ನು ರಾಷ್ಟ್ರೀಯ ಮತ್ತು ಸಾಮಾಜಿಕವಾಗಿ ಕಳಕಳಿಯನ್ನು ಹೊಂದುವಂತಹ ಅದ್ಭುತವಾದಂತಹ ವಿಚಾರಗಳನ್ನ ಪ್ರತಿಯೊಬ್ಬರು ಕೂಡ ಇಲ್ಲಿ ಅನುಸರಿಸಬೇಕಾಗಿರ್ತಕ್ಕಂಥ ದಿನವನ್ನ ನಾವು ಮಾನವ ಹಕ್ಕುಗಳ ದಿನಾಚರಣೆಯಲ್ಲಿ ಕಾಣಬೇಕು ಎಂತಕ್ಕಂಥದ್ದನ್ನು ಅವರು ಪ್ರಾರಂಭದಲ್ಲಿ ಘೋಷಣೆ ಮಾಡ್ತಾರೆ. ಹಾಗೆ ಮೇಡಮ್ ಅವರು ಹೇಳಿದ್ರು, ಸ್ಥಾನಮಾನಗಳ ಬಗ್ಗೆನೂ ಕೂಡ ಹೇಳಿದ್ರು.